ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವಾಗ ಚಿತ್ರದುರ್ಗದ ಕೋಟೆಗೆ ಬಂದಿದ್ದೀನಿ. ಈ ಜಾಗದಲ್ಲಿ ಸುತ್ತೂರು ಇರೋಂಥ ಕೋಟೆನ ತೋರಿಸ್ತಾ ಇದ್ದೀನಿ. ಮೇನ್ ಎಂಟ್ರೆನ್ಸಲ್ಲೇ ಮಾತಾಡಬೇಕಾಗಿತ್ತು, ಕಾರಣ ಸೆಕ್ಯೂರಿಟಿ ಅವರು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಕಾರಣಕ್ಕೆ ತುಂಬ ಸ್ಟ್ರಿಕ್ಟ್ ಮಾಡವ್ರೆ. ಅಲ್ಲಿಂದ ಇಲ್ಲಿ ಬಂದು ಮಾತಾಡ್ತಾಯಿದ್ದೀನಿ. ಇವಾಗ ಈ ಸಂಪೂರ್ಣ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ, ಮತ್ತು ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ಹೋಗಿ ಸೇರುತ್ತೆ. ಹಾಗೆ ಬೇರೆಯವ್ರಿಗೂ ಈ ಪ್ಲೇಸು ನೋಡಬೇಕು ಅಂದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಹೆಚ್ಚು ವಿಡಿಯೋಗಳಲ್ಲಿ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇನ್ನು ಮುಂದ್ಗಡೆ ವಿಡಿಯೋನ ಮಾಡ್ತಾ ಹೋಗ್ತಾ ಇರ್ತೀನಿ. ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಬೇಗ ಮುಗಿಸ್ಕೊಂಡು ಓಡೋಣ. ಈ ಗೇಟ್ ಹತ್ರ, ಮೇನ್ ಗೇಟಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ. ಈ ಜಾಗದಲ್ಲೇ ನಿಂತ್ಕೊಂಡು ಗೈಡ್ ಮಾಡ್ತಾ ಕಳಿಸ್ತಾ ಇರ್ತಾರೆ. ಬನ್ನಿ, ಇನ್ನೂ ಮುಂದ್ಗಡೆ ಹೋಗ್ತಾರಂತೆ. ಸಾಕಾಗೋಗ್ಬಿಟ್ಟೈತಿ. ತುಂಬ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್. ತುಂಬ ದೊಡ್ಡದು, ನೋಡೋಕ್ಕೆ ಟೈಮ್ ತುಂಬ ಲಾಂಗ್ ತಗೊಳುತ್ತೆ. ಆದರೆ ನಾನು ಬೇಗ ಹೋಗಿ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಈ ಕೋಟೆನ. ಗೈಡ್ ಕೇಳ್ತಾನೆ ಅವರೇ, ಗೈಡ್ಗಳಿದ್ದಾರೆ. ಗೈಡ್ನ ಬೇಕಾದರೆ ಹೈಯರ್ ಮಾಡ್ಕೊಬೋದು. ಅದು ಪ್ರೈಸ್ ಎಷ್ಟು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ನನಗೆ ಅದು ಅವಶ್ಯಕತೆ ಇಲ್ಲ, ಜಸ್ಟ್ ಹೋಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ತುಂಬ ಲೆಂತ್ ಬೇಡ. ಮೇನ್ ಪಾಯಿಂಟು ಪ್ಲೇಸ್ಗಳನ್ನ ಮಾತ್ರ ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಆಗುತ್ತೆ. ಬನ್ನಿ, ಇನ್ನು ಮೇಲೆ ಹೋಗ್ತಾ ಇರೋಣಂತೆ. ಸ್ನೇಹಿತರೆ, ಅಲ್ಲಿ ಮೇಲೆ ಕಾಣಿಸೋದು ದೇವಸ್ಥಾನ. ಅಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಅದು ಮಾಡೋಂಗಿಲ್ಲ, ತುಂಬ ಸ್ಟ್ರಿಕ್ಟ್ ಆಗಿದೆ. ನಾವು ಮೇಲ್ಗಡೆ ಹೋಗೋಣ, ಹಾಗೆ ಹೋಗ್ತಾ ಇರೋಣ. ಇನ್ನೂ ತುಂಬ ಪ್ಲೇಸ್ಗಳಿದ್ದಾವೆ ನೋಡೋವಂಥದ್ದು. ಒಂದಲ್ಲ ಎರಡಲ್ಲ, ತುಂಬ ಇದ್ದಾವೆ. ದೇವರ ದೇಗುಲ, ಒಳಗಡೆ ಹೋಗೋಣ ಅಂತೆ. ಸದ್ಯಕ್ಕೆ ಇದು ಕ್ಲೋಸ್ ಆಗೈತೆ. ಬೇಗ ಒಳಗಾಗಿ ದೇವಾಲಯ ಒಳಗಡೆ ಬಂದು ವಿಡಿಯೋ ಮಾಡಿದೆ. ಬಟ್ ಇಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ. ಇವಾಗ ಹೊರಗಡೆ ಹೋಗಿ ಇನ್ನೂ ಪ್ಲೇಸ್ಗಳು ನೋಡ್ತಾ ಇರೋಣ ಬೇಗ. ಈ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒತ್ತಿಕೊಂಡ್ರೆ ಈ ಥರ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ಬಂದು ಸೇರುತ್ತೆ. ಫಸ್ಟ್ ನಿಮಗೆ ಬಂದು ಸೇರುತ್ತೆ. ಈ ವಿಡಿಯೋನ ಆದಷ್ಟು ಬೇಗ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಓಕೆನಾ? ಬನ್ನಿ, ಇವಾಗ ಹೋಗ್ತಾ ಇರೋಣಂತೆ. ಇನ್ನೂ ತುಂಬ ಇದೆ ಪ್ಲೇಸ್ ಮಾತ್ರ ನೋಡೋದಕ್ಕೆ. ಸ್ನೇಹಿತರೆ, ಇದೊಂದು ದೇವರ ಆಲಯ. ಎಷ್ಟು ಸುತ್ತೂರ ನೋಡಿ, ಸಕ್ಕತ್ತಾಗಿದೆ. ಈ ಬಂಡೆ ಮಧ್ಯದಲ್ಲೇ ಗುಹೆ ಒಳಗಡೆ ಮಾಡಿರೋಂಥ ದೇವಾಲಯ. ಈ ಟೈಮಲ್ಲಿ ಸದ್ಯಕ್ಕೆ ಕ್ಲೋಸ್ ಆಗೈತೆ. ಇಲ್ಲೆಲ್ಲ ಕೂತ್ಕೊಂಡು ರೆಸ್ಟ್ ಮಾಡೋರು. ಆಮೇಲೆ ಆಲಯ ಒಳಗಡೆ ಹೋಗ್ಬೇಕಂದ್ರೆ ಮಾಮೂಲಿ ಕ್ಯೂ ಅಲ್ಲಿ ಹೋಗ್ಬೇಕಾಗಿತ್ತು. ಚೆನ್ನಾಗಿದೆ. ಇದೆ ಸ್ನೇಹಿತರೆ, ಚೆನ್ನಾಗಿದೆಯಲ್ಲ? ನೋಡಿ, ಇನ್ನೂ ಮುಂದೆ ಹೋಗ್ತಾ ಇರೋಣ. ಇನ್ನೂ ತುಂಬ ದೊಡ್ಡದಿದ್ದು. ಟೋಟಲ್ಲು 27 ಏನೋ ಇದೆ ಪ್ಲೇಸು, ಸ್ಪಾಟು. ನಮಗೆ ಅಷ್ಟೊಂದು ರೌಂಡ್ ಹೊಡೆಯೋಷ್ಟು ಬೇಡ, ಎಷ್ಟು ನೋಡ್ಬೇಕಾ ಲಿಮಿಟಲ್ಲಿ ನೋಡ್ಕೊಂಡು ಹೋಗ್ತಾ ಇರೋಣ ಅಂತ. ಬನ್ನಿ, ಇನ್ನು ಇವಾಗ ಅಲ್ಲಿಂದ ಹೋಗ್ಬೇಕು. ಇದೊಂದಾಯಿತು, ನೆಕ್ಸ್ಟ್ ಅದು
ನಾನೇನಾದರೆ ಒಂದು 40% ಅಷ್ಟೇ ನಾನು ನೋಡಿರೋದು, ಮಿಕ್ಕಿದ್ದು ತೋರ್ಸೋಕ್ಕಾಗಲಿಲ್ಲ. ಇದು ಟಾಪ್ ಪಾಯಿಂಟು ಟವರು. ಎಂಟೈರ್ ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಚಿತ್ರದುರ್ಗ ಕೋಟೆನೇ ಕಾಣಿಸುತ್ತೆ. ಅದಕ್ಕೆ ಮೇನ್ ಸ್ಪಾಟಿಗೆ ಬಂದಾಯಿತು. ಸ್ನೇಹಿತರೆ, ಇದೇ ಜಾಗದಲ್ಲೇ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫಿಲಮು ಕೂಡ ಶೂಟಿಂಗ್ ನಡೆದಿದ್ದು. ಈ ಸ್ಪಾಟಲ್ಲೇ ರಾಮಾಚಾರಿ ನಮ್ಮ ಯಶ್ ಅವರು ಕೂಡ ಇದೇ ಸ್ಪಾಟಲ್ಲೇ ಮೂವಿ ಕೂಡ ಶೂಟಿಂಗ್ ನಡೆದಿದ್ದು. ಬಟ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಇನ್ನೊಬ್ರದ್ದು ಇಲ್ಲಿ ಸ್ಟ್ಯಾಚ್ಯೂ ಇತ್ತು. ಅದು ಸಿನಿಮಾ ಶೂಟಿಂಗ್ ಇದ್ದಾಗ ಮಾತ್ರ ಇರುತ್ತೆ, ಬೇರೆ ಟೈಮಲ್ಲಿ ಆದರೆ ಅದನ್ನು ತೆಗೆದುಬಿಡ್ತಾರಂತೆ. ಬಟ್ ಈ ಸ್ಪಾಟಲ್ಲಿ ಇಲ್ಲವೇ ಇಲ್ಲ. ಬಂದು ಚೆಕ್ ಮಾಡಿದೆ, ತುಂಬ ಬೇಜಾರಾಯಿತು. ಆದರೆ ಈ ಸ್ಪಾಟಿಗೆ ಬಂದು ಅದಕ್ಕೆ ಖುಷಿಯಾಯಿತು. ಇದೇ ಜಾಗದಲ್ಲೇ ನಮ್ಮ ಕರ್ನಾಟಕದ ವೀರ ಸೈನಿಕರು ನಿಂತ್ಕೊಂಡು ಈ ಸುತ್ತೂರ ಈ ಸರ್ಕಲ್ ಇರೋಂಥ ಕೋಟೆ ಮೇಲೆ ನಿಂತ್ಕೊಂಡು ಪ್ಲೇಸ್ನ ನೋಡ್ತಾ ಇರೋದು. ಎಂಟೈರ್ ಪ್ಲೇಸು ಅಲ್ಲಿ ಕಾಣಿಸ್ತಾ ಇದೆ. ಆ ಜಾಗದಲ್ಲಿರೋದು ವೀರ ಸೈನಿಕರ ಮನೆಗಳು. ಅದೊಂದು ಪಾಯಿಂಟ್ ಇದೆ ಕೆಳಗಡೆ ಬಂಡೆಗಳ ಮಧ್ಯದಲ್ಲಿ. ಆ ಪಾಯಿಂಟ್ ಕೆಳಗಡೆ ಅದೇ ಥರದಲ್ಲೂ ಇದೆ. ಇದೇ ಜಾಗದಲ್ಲೇ ಸಾಹಸ ವಿಷ್ಣುವರ್ಧನ್ ಅವ್ರದ್ದು ಸ್ಟ್ಯಾಚ್ಯೂ ಇದ್ದಿದ್ದು. ಮತ್ತು ರಾಮಾಚಾರಿ ಮೂವಿ ಕೂಡ ತೆಗೆದಿದ್ದು ಇದೇ ಸರ್ಕಲ್ ಹತ್ರನೇ, ಇದೇ ಸ್ಪಾಟಲ್ಲಿ ಮೇಲ್ಗಡೆ ಬಂದು ಮೂವಿ ತೆಗೆದಿದ್ದು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದೇ ಚಿತ್ರದುರ್ಗದ ಕೋಟೆ. ಸುತ್ತೂರ ನೋಡಿದಿರಲ್ಲ ಹೇಗಿದೆ ಅಂತ ಫೋಟೋ. ಇನ್ನೊಂದು ಮೇನ್ ಪಾಯಿಂಟ್ಗೆ ನಿಮ್ಮನ್ನು ಕರ್ಕೊಂಡೋಗ್ಬೇಕು, ಅದೇ ಮೇನ್ ಇಂಪಾರ್ಟೆಂಟು. ಇದಕ್ಕೆ ಹೆಸರು ಬಂದಿರೋಂತೆ ಒಬ್ಬರಿಂದನೇ ಬಂದಿರೋದು, ಅದಕ್ಕೆ ಇದು ಚಿತ್ರದುರ್ಗ ಕೋಟೆ ಅಂತ ಹೆಸರುವಾಸಿ ಆಗೋಯ್ತು. ಅದು ಮೇನ್ ಪಾಯಿಂಟ್ಗೆ ಹೋಗ್ಬೇಕು. ಇವಾಗ ಕೆಳಗಡೆ ಹೋಗ್ಬಿಡೋಣ ಅಂತ ನಡೀರಿ ಬೇಗ. ಅಲ್ಲೋದ್ಮೇಲೆ ಆ ಸ್ಟೋರಿನ ಒಂದು 2-3 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ ಬನ್ನಿ ಸ್ನೇಹಿತರೆ. ಇದೊಂದು ಸ್ಪಾಟು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರೋಣ. ಇವಾಗ ಅಲ್ಲಿಂದ ಇಳ್ಕೊಂಬಂದೆ, ಇವಾಗ ಇಲ್ಲಿಂದ ಕೆಳಗಡೆ ಹೋಗ್ಬೇಕು. ಬನ್ನಿ ಹೋಗ್ತಾ ಇರೋಣ. ಹೀಗೆ ಎಲ್ಲ ಹೋಗ್ತಾ ಇರೋದು. ಈ ಜಾಗದಲ್ಲೇ ವೀರ ಸೈನಿಕರು ಇದ್ದಂಥ ಸ್ಥಳ, ರೆಸ್ಟ್ ಮಾಡೋವಂಥದ್ದು. ಇದು 1ನೇ ಪಾಯಿಂಟು, ಅದು 2ನೇ ಪಾಯಿಂಟು. 1, 2, 3 ಒಳಗಡೆ 4. ಇದೆಲ್ಲ ವೀರ ಸೈನಿಕರು ಇದ್ದಂಥ ಮನೆಗಳು. ಅವಾಗ ಹಿಂಗೆ ಇಲ್ಲಿ ಮಲಗ್ತಾಯಿದ್ರು, ಯಾವ ಥರ ಇದ್ದರು, ಅದು ಫುಲ್ ಡೀಟೇಲ್ ಏನೂ ಇಲ್ಲವೇ ಇಲ್ಲ. ಒಂದು ಚಿತ್ರ ಥರ ಬಿಟ್ಟಿದ್ರೆ ಆದರೂ ಚೆನ್ನಾಗಿರೋದು. ಜಸ್ಟು ಮನೆ ಹಂಗಂಗಿದೆ ಅಷ್ಟೇ. ಮಳೆ ಬಂದಿದ್ದರಿಂದ ಎಲ್ಲ ಸ್ವಲ್ಪ ಬಿದ್ದೋಗ್ಬಿಟ್ಟೋಗಿ ಅನಿಸುತ್ತೆ. ಮೇಂಟೆನೆನ್ಸ್ ಅಷ್ಟೊಂದಿಲ್ಲ ಅನಿಸುತ್ತೆ ಈಗ. ಇನ್ನೂ ಮಳೆ ಬಂದರೆ ಇದು ಕೂಡ ಕುಸ್ತೋಗ್ಬೋದು. ಬಂಡೆಗಳಾಗಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಿಂತೈತೆ, ಪರವಾಗಿಲ್ಲ. ನಮ್ಮ ಚಿತ್ರದುರ್ಗದ ಕೋಟೆ ಎಷ್ಟು ಸಾಕಾಗಿದೆ ಅನ್ನೋದು ಇದರಲ್ಲೇ ನೋಡಿದ್ರೆ ಗೊತ್ತಾಗ್ತದೆ. ಬಾಗಿಲು ಸಾಕಾಗಿದೆ. ಡೋರ್ ಇತ್ತು, ಮೋಸ್ಟ್ಲಿ ತೆಗೆದಾಕ್ಬಿಟ್ಟವ್ರೆ. ಎಲ್ಲ ಬಿದ್ದೋಗ್ಬಿಟ್ಟೈತೆ. ಕ್ಲಿಯರಾಗಿ ಇದ್ದಿದ್ರೆ ಸಾಕಾಗಿರೋದು. ಪರವಾಗಿಲ್ಲ, ಇಷ್ಟಾದರೂ ನೋಡೋದಕ್ಕೆ ನಮ್ಗೆ ಅದೃಷ್ಟ ಸಿಕ್ಕೈತೆ. ಎಷ್ಟೋ ವರ್ಷಗಳಿಂದ ಇವೆಲ್ಲ. ಓಕೆ, ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಬನ್ನಿ. ಇದೇ ಒನಕೆ ಓಬವ್ವನ ಸ್ಪಾಟು. ಹಿಂಗಿರುತ್ತೆ ನೋಡ್ಕೊಳ್ಳಿ, ಈ ಥರ ಇರುತ್ತೆ ಸ್ಪಾಟ್. ಈ ಕೆಳಗಡೆ ನಾವು ಅಲ್ಲಿಗೆ ಹೋಗ್ಬೇಕು. ಈ ಜಾಗದಲ್ಲಿ ಬಂದು ಫೋಟೋ ವಿಡಿಯೋಗಳು ಮಾಡ್ಕೊತಾರೆ ಈ ಸ್ಪಾಟಲ್ಲಿ. ಮಳೆ ನೀರು ಇಲ್ಲಿ ಬಂದಾಗ ತುಂಬ ಹೋಗುತ್ತೆ. ಇವಾಗ ಸದ್ಯಕ್ಕೆ ಇಷ್ಟ ಇರೋದು. ಇನ್ನು ನಾವು ಅಲ್ಲಿ ಹೋಗ್ಬೇಕು ನೋಡಿ, ಅಲ್ಲಿ ಜನ ಬರ್ತಾ ಇದ್ದಾರೆ. ಆ ಜಾಗಕ್ಕೆ ಹೋಗ್ಬೇಕು. ಇವಾಗ ಹೋಗೋಣ ಅಂತ. ಆಲ್ಮೋಸ್ಟ್ ಎಲ್ಲ ಹೋಗಿ ಬರ್ತಾವ್ರೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಎಲ್ಲ ಹತ್ರ ಹೋಗಿ
ಬಂಡೆಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ಇದೇ ಮೇನ್ ಸ್ಪಾಟು. ಜನ ಎಲ್ಲರೂ ಡೈರೆಕ್ಟಾಗಿ ಬರೋದು ಇಲ್ಲಿಗೇನೆ. ಒನಕೆ ಓಬಮ್ಮನ ಸ್ಟೋರಿ ನೋಡೋವಂಥ ಪ್ಲೇಸು. ವೀರ ಮಹಿಳೆ ಅಂತ ಹೆಸರು ತಗೊಂಡಿರೋದು ಈ ಅಮ್ಮ ಈ ಚಿತ್ರದುರ್ಗದಲ್ಲಿ ಹೆಸರುವಾಸಿಯಾಗಿರೋದು. ಅವ್ರ ಹೆಸರಲ್ಲೇ ಈ ಚಿತ್ರದುರ್ಗ ತುಂಬ ಫೇಮಸ್ ಆಗೋದು. ಇದೆ ನೋಡಿ ಒನಕೆ ಓಬಮ್ಮನ ಮೇನ್ ಸ್ಪಾಟು. ಅಲ್ಲಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ತುಂಬ ಹತ್ರ ಇದ್ದೀನಿ. ಇದನ್ನ ಪಾಸ್ ಮಾಡಿ ನೋಡಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸ್ನೇಹಿತರೆ, ಫೋಟೋ ವಿಡಿಯೋಗಳು ಮಾಡ್ಕೊತಾನೆ ಇದ್ದಾರೆ, ತುಂಬ ಜನ ಸೇರ್ಬಿಟ್ಟವ್ರೆ. ಇವಾಗ ನಮ್ಮದು ಒಂದು ರೌಂಡ್ ಹೋಗೋಣ ಅಂತ ಒಳಗಡೆ. ಇನ್ನೂ ಒಳಗಡೆ ಹೋಗೋದ್ರಲ್ಲೇ ಇದ್ದೀರಿ. ಸಿಕ್ಕಾಪಟ್ಟೆ ಸೌಂಡು ಹೆವಿ. ಸ್ನೇಹಿತರೆ, ಇವಾಗ ಇಲ್ಲಿಂದ ನಾವು ಬರಬೇಕು. ಇವಾಗ ಈ ಕಡೆಯಿಂದ ಹೋಗಿ ಈ ಗುಹೆಯಿಂದ ಬರೋಣ ಅಂತೆ. ಬನ್ನಿ. ಆ ಜಾಗದಿಂದ ಬರೋರಂತೆ ಯಾರು ಶತ್ರು ಸೈನಿಕರು. ಆ ಜಾಗದಿಂದ ಹಿಡ್ಕೊಂಡು ಇಲ್ಲಿ ಬಂದು ಗುಂಸೇರ್ಕೊಳ್ಳೋರು. ಒಬ್ಬೊಬ್ಬರೇ ಹಿಂಗೆ ಹೋಗೋರು. ಈ ಸ್ಪಾಟಲ್ಲಿ ಹಿಂಗೆ ನಿಧಾನಕ್ಕೆ ಹೋಗೋರು. ಆವಾಗ ಒನಕೆ ಓಬಮ್ಮ ಏನು ಸೌಂಡ್ ಅಂತ ಹೇಳ್ಬಿಟ್ಟು ಆ ಜಾಗದಿಂದ ನೋಡಿದಾಗ ಆಮೇಲೆ ಹುಷಾರಾಗಿ ನಿಧಾನಕ್ಕೆ ಬಂದು ಈ ಗೋಡೆ ಮಧ್ಯದಲ್ಲಿ ನಿಂತ್ಕೊಂಡ್ರು. ಅವಾಗ ಸರಿಯಾಗಿ ಕಾಣಿಸ್ತಾ ಇದ್ದಿಲ್ಲ. ಆವಾಗ ಸ್ವಲ್ಪ ಕತ್ಲಿತ್ತು. ಕತ್ಲ ಟೈಮಲ್ಲಿ ಅಟ್ಯಾಕ್ ಮಾಡೋರು. ಆವಾಗ ಹಿಂಗೆ ಬರೋರು. ಬನ್ನಿ ಇವಾಗ ಒಳಗಡೆ ಅವಾಗ ಹೆಂಗೆ ಬರ್ತಾಯಿದ್ರು. ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಆವಾಗ ಆಯುಧಗಳನ್ನ ಹೆಂಗೆ ತಗೊಂಬರ್ತಾಯಿದ್ರು ಏನೋ ಈ ಸೈನಿಕರು. ಈ ಜಾಗದಲ್ಲಿ ಬಂದು ಇಲ್ಲಿಂದ ಇವಾಗ ಈ ಗುಹೆಯಿಂದ ಹೊರಗಡೆ ಬರಬೇಕು. ತುಂಬ ರಿಸ್ಕಿ ಆಗಿದೆ ಜಾಗ. ಈ ಜಾಗದಿಂದ ಬರಬೇಕಾಗಿತ್ತು. ನೋಡೋದ್ರಲ್ಲ ಸ್ನೇಹಿತರೆ, ಹಿಂಗೋಗಿ ಹಿಂಗೆ ಬರೋ ಅಷ್ಟಕ್ಕೆ ಇಷ್ಟು ಟೈಮ್ ತಗೊಳತ್ತೆ. ಕರಿಯ ನೋಡಮ್ಮ ಕತ್ಲ ಕಾಣಲ್ಲ. ಸ್ನೇಹಿತರೆ, ಇದೆ ಒನಕೆ ಓಬಮ್ಮನ ಒಂದು ಸ್ಟೋರಿ. ಏನಪ್ಪ ಅಂತ ಹೇಳಿದ್ರೆ, ಒನಕೆ ಓಬಮ್ಮ ಅವರ ಗಂಡನಿಗೆ ನೀರು ಬೇಕು ಅಂತ ಹೇಳಿದಾಗ ಕೊಳದಲ್ಲಿ ನೀರು ತೊಗೊಂಬರ್ಬೇಕು ಅಂತ ಈ ಕಡೆ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಜಾಗದಲ್ಲಿ ಸೌಂಡ್ ಬರುತ್ತೆ. ಏನಪ್ಪ ಸೌಂಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ ನೋಡ್ತಾರೆ, ಶತ್ರು ಸೈನಿಕರು ಗುಹೆಯಿಂದ ಈ ಒಳಗಡೆ ಬಂದು ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆ ಟೈಮಲ್ಲಿ ತಾಯಿ ಒನಕೆ ಓಬಮ್ಮ ಈ ಜಾಗದಲ್ಲಿ ಬಂದು ಸೈಲೆಂಟಾಗಿ ಒನಕೆನ ತಗೊಂಡು ಆ ಜಾಗದಲ್ಲಿ ಆ ಪಾಯಿಂಟಲ್ಲಿ ನಿಂತ್ಕೊಂಡಿರ್ತಾರೆ. ನಾನು ಬಂದಲ್ಲ ಗುಹೆಯಿಂದ ಹೆಂಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಬರ್ತಾರೆ. ಮೇಲ್ಗಡೆ ಚಿಕ್ಕದಾಗಿ ದೊಡ್ಡದಾಗಿ ಹೋಲ್ ಐತೆ, ಅಲ್ಲಿಂದ ಬರೋರು. ಅವ್ರು ಬರೋವಾಗ ಅವ್ರ ಆಯುಧಗಳ ಸೌಂಡು ಟಕ್ ಟಕ್ ಅಂತ ಸೌಂಡ್ ಬಂದಾಗ ಆ ಜಾಗದಲ್ಲಿ ಆ ಅಮ್ಮ ನಿಂತ್ಕೊಂಡು ಒನಕೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ. ಆ ಅಮ್ಮ ಬಂದಾಗ ಒಬ್ಬೊಬ್ಬರು ಸೈನಿಕರು ಬರ್ತಾ ಇದ್ದಂಗೆ ತಲೆ ಮೇಲೆ ಏಟು ಹೊಡಿತಾ ಇದ್ದಂಗೆ ರಕ್ತ ಚಿಂಬಿ ಆ ದೇಹನ ತಗೊಂಬಂದು ಈ ಜಾಗದಲ್ಲಿ ಹಾಕ್ಬಿಟ್ಟು ತಿರ್ಗಾ ಹೋಗಿ ನಿಂತ್ಕೊತಾ ಇದ್ರು. ಸೈನಿಕರು ಬರೋದಕ್ಕೆ ಆ ಟೈಮ್ಗೆ ಹಂಗೆ ಇಮಿಡಿಯೇಟಾಗಿ ಎಷ್ಟು ಜನ ಸಾಯಿಸಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡಲ್ಲಿ ನಿಮಗೆ ತೋರಿಸಿದ್ದೀನಿ. ಅದು ಫೋಟೋ ಕ್ಲಿಪ್ ಹಾಕಿರ್ತೀನಿ, ಅದನ್ನು ಪಾಸ್ ಮಾಡ್ಕೊಂಡು ನೋಡಿ. ತುಂಬ ದೊಡ್ಡ ಸ್ಟೋರಿ, ಹೇಳೋಕ್ಕೋದ್ರೆ ತುಂಬ ಲೆಂತ್ ಆಗುತ್ತೆ. ಸಕ್ಕದಾಗಿದೆ. ಇದೇ ಒನಕೆ ಓಬಮ್ಮನ ಚಿತ್ರದುರ್ಗ ಕೋಟೆಯದ ಸ್ಟೋರಿ. ತುಂಬ ದೊಡ್ಡದಾಗಿದೆ. ಸದ್ಯಕ್ಕೆ ನಮಗೆ ಬೇಕಾಗಿರೋದು ಏನಂದರೆ ಒನಕೆ ಓಬಮ್ಮ
ವೀರ ಮಹಿಳೆ ಅಂತ ಹೆಸರು ಪಡ್ಕೊಂಡಿರೋದು ಈ ಚಿತ್ರದುರ್ಗ ಕೋಟೆಯಲ್ಲಿ ಮಾತ್ರ. ಅಮ್ಮನ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಹಂಗೇನೋ ನೋಡಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಅದನ್ನೇ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಬನ್ನಿ, ಇಲ್ಲಿಗೆ ಮುಕ್ತಾಯ ಆಯಿತು ಈ ಚಿತ್ರದುರ್ಗದ ಒನಕೆ ಓಬಮ್ಮನ ಒಂದು ಪ್ಲೇಸು. ಇದು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಅಂದವ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಎಸ್ ಅಶೋಕ್ ಬ್ಲಾಗ್, ಕರ್ನಾಟಕದ ಚಿತ್ರದುರ್ಗ ಕೋಟೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇದೆ ಒನಕೆ ಓಬಮ್ಮನ ಸ್ಪಾಟು. ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮಿಸ್ ಮಾಡ್ತೀರಾ. ಬನ್ನಿ, ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತೆ. ಆಲ್ಮೋಸ್ಟ್ ತುಂಬ ಟೈಮ್ ಆಗೋಯ್ತು.